ಫ್ರೆಂಚ್ ಫ್ರೈಸ್ ಕ್ಯಾಪಿಟಲ್. ಎಲ್ಲಿ ಫ್ರೆಂಚ್ ಫ್ರೈಸ್ ಹುಟ್ಟಿತ್ತೋ ಅದೇ ಜಾಗದಲ್ಲಿ ನಾನಿವತ್ತು ಫ್ರೆಂಚ್ ಫ್ರೈಸ್ನ ಟೇಸ್ಟ್ ಮಾಡ್ತಾ ಇದ್ದೀನಿ ವಿತ್ ಗಾರ್ಲಿಕ್ ಸಾಸು. ಎಷ್ಟು ಉದ್ದ ಇದೆ ಗುರು, ಸಿಕ್ಕಾಪಟ್ಟೆ ಉದ್ದ ಇದೆ, ಸಿಕ್ಕಾಪಟ್ಟೆ ಬಿಸಿ ಇದೆ. ಅಯ್ಯಪ್ಪ, ಎಂತ ಜಾಗ ಇದು. ವಾವ್, ಬಿತ್ತು ಕ್ರೀಮು ನೋಡಿ, ಹೆಂಗ್ ಬಿತ್ತು ಕ್ರೀಮು. ಅಯ್ಯೋ, ಬೆಲ್ಜಿಯನ್ ಕ್ಯಾಪಿಟಲ್ ಆದ ಬ್ರಸೆಲ್ಸ್ಗೆ ಸ್ವಾಗತ. ಇದೊಂದು ಬಿಲ್ಡಿಂಗ್ ಅಂದರೆ ಯಾರಿಗೂ ನಂಬಕ್ಕಾಗಲ್ಲ. ಇದ್ರೊಳಗೆ ಶಾಪಿಂಗ್ ಕಾಂಪ್ಲೆಕ್ಸು, ಮೇಲ್ಗಡೆ ಹೋಟೆಲು, ವ್ಯೂ ಪಾಯಿಂಟು. ಇವತ್ತಿನ ವಿಶೇಷತೆ ಏನಪ್ಪ ಅಂದರೆ ಬೆಳಗಿನ ತಿಂಡಿ ಫ್ರಾನ್ಸ್ ದೇಶದಲ್ಲಿ, ಮಧ್ಯಾಹ್ನದ ಊಟ ಮತ್ತೊಂದು ದೇಶದಲ್ಲಿ, ರಾತ್ರಿಯ ಊಟ ಮಗದೊಂದು ದೇಶದಲ್ಲಿ. ಆ ಎರಡು ದೇಶಗಳು ಯಾವುದು ಅನ್ನೋದು ಹೋಗ್ತಾ ತಿಳಿಸ್ತೀನಿ. ಸೊ ಬ್ರೇಕ್ಫಾಸ್ಟ್ ಇನ್ ಪ್ಯಾರಿಸ್, ಲಂಚ್ ಇನ್ ಡ್ಯಾಶ್ ಡ್ಯಾಶ್, ಡಿನ್ನರ್ ಇನ್ ಡ್ಯಾಶ್ ಡ್ಯಾಶ್. ನೋಡಿ, ಇಲ್ಲೊಂದು ಫ್ಯಾಮಿಲಿ ಸಿಕ್ಕಿದ್ರು. ಇವಾಗಷ್ಟೇ ಫ್ರಾನ್ಸಿಂದ ಆಚೆ ಹೋಗ್ತಾ ಇದೀವಿ. ಇವರು ಒಂದು ಕ್ಯಾಂಪರ್ ವ್ಯಾನ್ ಮೂಲಕ ಟ್ರಾವೆಲ್ ಮಾಡ್ತಾ ಇದ್ದಾರೆ ಇಡೀ ವರ್ಲ್ಡನ್ನು. ವಾಟ್ ಈಸ್ ಯುವರ್ ನೇಮ್ madam? Elisa. What is your name? Nicolo. What is your name? Anisa. So cute. And my brother Fabio from Italy. ನೋಡಿ, ಇವ್ರ ಕ್ಯಾಂಪರ್ ವ್ಯಾನ್ ಎಷ್ಟು ಚೆನ್ನಾಗಿದೆ. ಕ್ಯಾನ್ ಐ ಸಿ? ಓಕೆ, ನೋಡಿ, ಇವ್ರ ಕ್ಯಾಂಪರ್ ವ್ಯಾನ್ ತೋರಿಸ್ತೀನಿ ನಾನು ಇವಾಗ ನಿಮಗೆ. ಒಳಗೆ ಟೇಬಲ್ಲು ಗಿಬಲ್ಲು ಎಲ್ಲ ಇದೆ. ಮಕ್ಕಳನ್ನ ನೋಡಿ ಓದಿಸೋದು ಬರ್ಸೋದು ಕೂಡ ಇಲ್ಲೇ ಮಾಡ್ತಾ ಇದ್ದಾರೆ. ಇಲ್ಲಿ ಆಟ ಆಡ್ತಾ ಇದ್ದಾಳೆ. ಇಲ್ಲಿ ಮಲ್ಕೋಬೋದು ಮೇಲ್ಗಡೆ, ಮತ್ತು ಇಲ್ಲಿ ಕೂತ್ಕೋಬೋದು. ಅದಾದಮೇಲೆ ಇಲ್ಲೇ ಒಂದು ಕಿಚನ್ ಕೂಡ ಮಾಡ್ಕೊಂಡಿದ್ದಾರೆ. ಇಲ್ಲೂ 2 ಬೆಡ್ ಇದೆ, ಇಲ್ಲೊಂದು ಬೆಡ್ಡು. ಆಮೇಲೆ ಇಲ್ಲಿ ನೀರು ಬಾಟ್ಲ್ ಇಟ್ಕೊಂಡಿದ್ದಾರೆ, ಮಿರರ್ ಇದೆ, ಟಾಯ್ಲೆಟ್ಸ್ ಇದೆ, ಪ್ರತಿಯೊಂದು ಇದೆ. ಸೊ ಯುರೋಪಲ್ಲಿ ಇದೊಂದು ದೊಡ್ಡ ಕಲ್ಚರು, ಈ ಥರ ಕ್ಯಾಂಪರ್ ವ್ಯಾನ್ಸಲ್ಲಿ ಟ್ರಾವೆಲ್ ಮಾಡೋದು. ತುಂಬ ಚೆನ್ನಾಗಿರುತ್ತೆ. ನಾನು ಒಂದ್ಸಲ ಟ್ರೈ ಮಾಡ್ತೀನಿ ಕ್ಯಾಂಪರ್ ವ್ಯಾನಲ್ಲಿ ಟ್ರಾವೆಲ್ ಮಾಡೋದಕ್ಕೆ. ಮಕ್ಕಳು ಎಷ್ಟು ಮುದ್ದಾಗಿ ಇಲ್ಲಿ ಕೂತ್ಕೊಂಡಿದ್ದಾರೆ. ಅಲ್ಲೋ ಎಷ್ಟು ಮುದ್ದಾಗಿದ್ದಾರೆ ನೋಡಿ. ಸಕ್ಕ, ವೆರಿ ಗುಡ್ ಕ್ಯಾಂಪರ್ ವ್ಯಾನ್. ಐ ಲೈಕ್ ಇಟ್. ಥ್ಯಾಂಕ್ ಯು ಫಾರ್ ಶೋಯಿಂಗ್ ಬ್ರೋ. ಫ್ಯಾಬಿಯೋ, you're a good guy. You're a good guy. Happy travels, my dear. Bye. Bye. ನೋಡಿ, ಹಿಂದ್ಗಡೆ ಸೈಕಲ್ಸ್ನ ಕೂಡ ನೇತಾಕೊಂಡಿದ್ದಾರೆ. ಸೈಕ್ಲಿಂಗ್ ಕೂಡ ಮಾಡ್ತಾರೆ ಬೇಕಾದಾಗ. 1, 2, 3 ಮಕ್ಕಳು ಸೈಕಲ್ ಕೂಡ ಒಳಗಿಟ್ಟಿದ್ರು. ಸಕ್ಕತ್ತಾಗಿದೆ ಕ್ಯಾಂಪರ್ ವ್ಯಾನ್ ಮಾತ್ರ. ಈ ಥರ ಆದಷ್ಟು ಬೇಗ ಒಂದು ಕ್ಯಾಂಪರ್ ವ್ಯಾನಲ್ಲಿ ಟ್ರಾವೆಲ್ ಮಾಡಬೇಕು ಅಂತ ನನಗೂ ಆಸೆ ಇದೆ. ಇಲ್ಲಿ ನೀವು ನೋಡ್ತಾ ಇದ್ದೀರಾ ಎಲೆಕ್ಟ್ರಾನಿಕ್ ಚಾರ್ಜಿಂಗ್ ಪಾಯಿಂಟ್ಸು. ಈಗ ನೋಡಿ, ದೊಡ್ಡ ಪೆಟ್ರೋಲ್ ಬಂಕ್ ಬದಲು ಈ ಥರ ಸ್ಟೇಷನ್ಸನ್ನೇ ಶುರು ಮಾಡಿಬಿಟ್ಟಿದ್ದಾರೆ. ಸೂಪರ್ ಇನಿಷಿಯೇಟಿವ್. ಈ ಥರ ನಾವು ಎಲ್ಲ ಕಡೆ ಮಾಡೋದ್ರಿಂದ ಸಾಕಷ್ಟು ಕಾರ್ಬನ್ ಎಮಿಷನ್ನ ಬೀಟ್ ಮಾಡ್ಬೋದು. ಬಟ್ ಇನ್ನೊಂದು ಸಮಸ್ಯೆ ಏನಂದರೆ, ಲಿಥಿಯಂ ಅಯಾನ್ ನಾವೇನು ಬ್ಯಾಟ್ರಿ ಯೂಸ್ ಮಾಡ್ತೀವಿ ಎಲೆಕ್ಟ್ರಾನಿಕ್ ಅಥವಾ ಎಲೆಕ್ಟ್ರಿಕ್ ಕಾರ್ಗಳಿಗೆ, ಅದು ಕೂಡ ಡೇಂಜರಸ್ ಸ್ವಲ್ಪ ವರ್ಷ ಆದಮೇಲೆ. ಸೊ ಅದನ್ನು ಕೂಡ ಮ್ಯಾನೇಜ್ ಮಾಡುವಂತಹ ವಿಚಾರವನ್ನು ಇವಾಗಿಂದನೇ ಅರ್ಥ ಮಾಡ್ಕೋಬೇಕಾಗತ್ತೆ. ಈಗ ಇಲ್ಲೊಂದು ಚೆನ್ನಾಗಿರುವಂತಹ ಜಾಗದಲ್ಲಿ ಬ್ರೇಕ್ಗೆ ನಿಲ್ಲಿಸಿದ್ದೀವಿ, ವಾಶ್ರೂಮ್ಗೆ ಮತ್ತು ರಿಫ್ರೆಶ್ಮೆಂಟ್ಸ್ಗೆ. ಇನ್ನೂ ಫ್ರಾನ್ಸಲ್ಲೇ ಇದ್ದೀವಿ. ಪೆಟ್ರೋಲ್ ಬಂಕಲ್ಲೇ ಕಾಫಿ ಸ್ಟೇಷನ್ ಇದೆ. ಎಷ್ಟು ಚೆನ್ನಾಗಿದೆ ನೋಡಿ. ಫ್ರೆಶ್ ಬೀನ್ಸಿಂದ ಪುಡಿ ಮಾಡಿ ಕಾಫಿ ಕೊಡ್ತಾರೆ. ಅದಕ್ಕೆ ಬೇಕಾಗಿರುವಂತಹ ಮಷೀನು ಎಲ್ಲ ಇದೆ ಇಲ್ಲಿ. ನೀವು ಯಾವುದನ್ನು ಬೇಕೋ ಚೂಸ್ ಮಾಡ್ಬೋದು. ಆಮೇಲೆ ರೇಟು ಅಷ್ಟೊಂದೇನು ಜಾಸ್ತಿ ಇಲ್ಲ, ಪರವಾಗಿಲ್ಲ ರೀ. ಇಲ್ಲಿಗೆ ಹೋಲಿಸ್ಕೊಂಡ್ರೆ ಒಂದು 200 ರೂಪಾಯಿ 150 ರೂಪಾಯಿಗೆಲ್ಲ ಸಿಗ್ತಾಯಿದೆ. ಮತ್ತು ಇದು ಈ ಕಡೆ ನೋಡ್ತಾ ಇದ್ದೀರಲ್ಲ, ಸೂಪರ್ ಮಾರ್ಕೆಟ್ ಥರ ಊಟ ತಿಂಡಿ ರಿಫ್ರೆಶ್ಮೆಂಟ್ಸ್ ಎಲ್ಲ ತೊಗೋಬೋದು. ಯುರೋಪಲ್ಲಿ ನೀವು ಎಲ್ಲೇ ಬಂದರೂ ಹೆಚ್ಚಾಗಿ ಬ್ರೆಡ್ಡು, ಕೇಕು, ಪೇಸ್ಟ್ರೀಸು, ಕ್ರಾಯಂಟು ಇಂಥವೇ ತಿನ್ನೋದು ಜನಗಳು. ಇಷ್ಟು ದಿವಸ ನಾವು ಪೆಟ್ರೋಲ್ ಬಂಕಲ್ಲಿ 1 ಲೀಟ್ರ್ ಪೆಟ್ರೋಲ್ಗೆ ಎಷ್ಟು ಅಂತ ರೇಟ್ ನೋಡ್ತಾ ಇದ್ವಿ. ಇಲ್ಲಿ ನೋಡ್ಬೋದು ನೀವು, ಈ ಪೆಟ್ರೋಲ್ ಬಂಕಲ್ಲಿ ಕಿಲೋವ್ಯಾಟ್ ಪ್ರಕಾರ ರೇಟು 22 ಕಿಲೋವ್ಯಾಟ್ಗೆ 60.60 ಯೂರೋಸು. ಅದೇ ಥರ 300 ಕಿಲೋವ್ಯಾಟ್ವರೆಗೂ ಇದೆ. ಚೆನ್ನಾಗಿದೆ ನೋಡಿ. ಇವಾಗಷ್ಟೇ ಇಲ್ಲಿ ಬಂದರು ಇವರು ತಮ್ಮ ಗಾಡಿಯನ್ನು ರೀಚಾರ್ಜ್ ಮಾಡ್ತಾ ಇದ್ದಾರೆ. ಇಲ್ಲೂ ಒಂದು ಗಾಡಿ ಕೂಡ ರೀಚಾರ್ಜ್ ಆಗ್ತಾ ಇದೆ. ಚೆನ್ನಾಗಿದೆ ಈ ಕಾನ್ಸೆಪ್ಟ್. ಈ ಥರ ಆದಷ್ಟು ಬೇಗ ನಮ್ಮಲ್ಲೂ ಬರ್ತಾ ಇದೆ ಫಾಸ್ಟಾಗಿ. ಇನ್ನೂ ಚೆನ್ನಾಗಿ ಬಂದರೆ, ಇದು ಸಿಮೆನ್ಸ್ ಮೆಷೀನು, ಇನ್ನೂ ಫಾಸ್ಟಾಗಿ ಬಂದರೆ ಸಾಕಷ್ಟು ಪೊಲ್ಯೂಷನನ್ನು ನಾವು ಸ್ಟಾಪ್ ಮಾಡ್ಬೋದು. ಅದರಿಂದ ನಮಗೆ ಉಸಿರಾಟದ ಸಮಸ್ಯೆಗಳು ಶುರುವಾಗ್ತಾಯಿದೆ. ಜನಗಳಿಗೆ ಸಾಕಷ್ಟು ಲಂಗ್ ಡಿಸೀಸಸ್ಸು, ನಾವೆಲ್ಲ ದಮ್ ಹೊಡಿದಿದ್ರು ಏನೂ ಮಾಡದಿದ್ರು ಸಾಕಷ್ಟು ಜನಗಳಿಗೆ ಲಂಗ್ ಕ್ಯಾನ್ಸರ್ಸ್ ಬರ್ತಾ ಇದೆ. ಇದೆಲ್ಲದಕ್ಕೂ ಕಾರಣ ಏರ್ ಪೊಲ್ಯೂಷನ್. ಸೊ ನಾವು ಗಾಳಿಯ ಶುದ್ಧತೆಯ ಬಗ್ಗೆ ಬಹಳ ಗಮನ ಕೊಡಬೇಕು. ಕ್ಲೈಮೇಟ್ ಚೇಂಜ್, ಹವಾಮಾನ ವ್ಯತ್ಯಾಸದ ಬಗ್ಗೆ ಕೂಡ ಬಹಳಷ್ಟು ಗಮನ ಕೊಡಬೇಕು. ಗಮನ ಕೊಡಲಿಲ್ಲ ಅಂದರೆ ನಮಗೆಲ್ಲರಿಗೂ ತೊಂದರೆ ಖಚಿತ.
ಆದಷ್ಟು ಬೇಗ ಎಚ್ಚೆತ್ಕೊಳ್ಳೋಣ. ಇಲ್ಲಿ ಟ್ರಕ್ ಡ್ರೈವರ್ಸ್ ಇದ್ದಾರೆ. ಟ್ರಕ್ ಡ್ರೈವರ್ಸು ತಮ್ಮ ಟ್ರಕ್ಕನ್ನು ನಿಲ್ಲಿಸ್ಕೊಂಡು, ದೊಡ್ಡ ದೊಡ್ಡ ಟ್ರಕ್ಗಳು ಇದನ್ನೆಲ್ಲ ನಿಲ್ಲಿಸ್ಕೊಂಡು ಚಿಲ್ ಮಾಡ್ತಾ ಇದ್ದಾರೆ. ಇದೆಲ್ಲ ಒಂಥರ ರೆಸ್ಟಿಂಗ್ ಸ್ಟೇಷನ್ ಥರ ಚೆನ್ನಾಗಿರುತ್ತೆ ಇದನ್ನೆಲ್ಲ ನೋಡೋದಕ್ಕೆ. ಇದು ಇನ್ನೊಂದು ರೀತಿಯ ಕ್ಯಾಂಪರ್ ವ್ಯಾನು. ಇವರು ಕಾರ್ ಮೂಲಕ ಹಿಂದೆ ಇರುವಂತಹ ಕ್ಯಾಂಪರ್ ವ್ಯಾನ್ನ ತಳ್ಕೊಂಡು ಹೋಗ್ತಾರೆ. ಎಲ್ಲಿ ಬೇಕೋ ಅದನ್ನು ನಿಲ್ಲಿಸ್ಕೊಂಡು ಇದರೊಳಗೆ ಮಲಗೋದು, ಅಡುಗೆ ಮಾಡ್ಕೊಳ್ಳೋದು ಅವೆಲ್ಲ ಮಾಡ್ತಾರೆ. ಯುರೋಪಿಯನ್ ಕಲ್ಚರು ಮತ್ತು ಈ ವೆಸ್ಟರ್ನ್ ಕಲ್ಚರಲ್ಲಿ ಇದು ಭಾಳ ಇಂಟ್ರೆಸ್ಟಿಂಗ್. ನೋಡಿ, ಸಡನ್ನಾಗಿ ಒಂದು ಟ್ರಾಫಿಕ್ ಜಾಮ್ ಸಿಚುವೇಶನ್ ಬಂತು. ನಾವು ಈ ಕಡೆ ಹೋಗ್ತಾ ಇದ್ದೀವಿ, ಆದರೆ ಲೆಫ್ಟ್ ಸೈಡಲ್ಲೂ ಯಾರು ಲೇನ್ ಬ್ರೇಕ್ ಮಾಡಿ ಈ ಕಡೆ ಬಂದು ನುಗ್ಗಿ ಹೋಗಲಿಲ್ಲ. ಎಲ್ಲರೂ ಆ ಕಡೆನೇ ಕಾಯ್ತಾ ಇದ್ದಾರೆ. ಸೊ ಅದನ್ನೇ ಲೇನ್ ಡಿಸಿಪ್ಲಿನ್ ಅನ್ನೋದು. ಯಾವ ಲೇನಲ್ಲಿ ಇರ್ತೀವೋ ಆ ಲೇನ್ನ ಮೇಂಟೈನ್ ಮಾಡ್ಕೊಂಡು ಹೋದಾಗ ಟ್ರಾಫಿಕ್ಕು ಡಿಸ್ರಪ್ಷನ್ ಆಗಲ್ಲ, ತೊಂದರೆ ಆಗಲ್ಲ ಅನ್ನೋದು ಇದರ ಉದ್ದೇಶ. ಇನ್ನು ರೋಡ್ ಕನ್ಸ್ಟ್ರಕ್ಷನ್ ಅಥವಾ ಆಕ್ಸಿಡೆಂಟ್ಸ್ ಇದ್ದರೆ ಆ ಥರ ಗಾಡಿಗಳನ್ನ ನಿಲ್ಲಿಸಿರ್ತಾರಂತೆ. ಆ ಕಡೆ ಹೋಗೋಂಗಿಲ್ಲ, ಅವಾಗ ಈ ಕಡೆ ಹೋಗಬೇಕು. ಸೊ ಇವಾಗ ಅದಕ್ಕೆ ಸ್ಲೋ ಆಯಿತು ಸಡನ್ನಾಗಿ. ಇನ್ನೇನು ಬಾರ್ಡ್ರ್ ಎಂಟ್ರ್ ಆಗ್ತೀವಿ, ಬೆಲ್ಜಿಯಂ ಬಾರ್ಡರು ಸದ್ಯದಲ್ಲೇ. ಯುರೋಪಿಯನ್ ಕಂಟ್ರೀಸಲ್ಲಿ ಇಲ್ಲಿ ಕೂತಾಗ ಈ ಥರ ಬಸ್ಸಲ್ಲಿ ಕೂತಾಗ ಕೂಡ ಸೀಟ್ ಬೆಲ್ಟ್ ಹಾಕೋಬೇಕು. ಹಾಕೊಳ್ಳಿಲ್ಲ ಅಂದರೆ €80 ಪರ್ ಪರ್ಸನ್ ಫೈನ್ ಹಾಕ್ತಾರಂತೆ ಚೆಕಿಂಗ್ ಬಂದಾಗ. ಸೊ ಭಾಳ ಹುಷಾರಾಗಿರಬೇಕು ವಿಚಾರದಲ್ಲಿ. 80 ಅಂದರೆ ಆಲ್ಮೋಸ್ಟ್ ₹8,000 ಲೆಕ್ಕ. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಸೇಫ್ಟಿ ಕೂಡ. ಸಡನ್ನಾಗಿ ಜರ್ಕಾದಾಗ ಬೀಳಲ್ಲ. ಸೊ ಅದಕ್ಕೋಸ್ಕರ ಹಾಕೊಳ್ಳಿ ಸೀಟ್ ಬೆಲ್ಟು, ಏನೂ ತೊಂದರೆ ಆಗಲ್ಲ. ನೀವು ನೋಡ್ತಾ ಇದ್ದೀರಾ ಪ್ರಪಂಚದ ಒಂದು ಆರ್ಕಿಟೆಕ್ಚರಲ್ ಬ್ರಿಲಿಯನ್ಸ್ ಅಂತಲೇ ಹೇಳ್ಬೋದು. ನಿನ್ನೆ ಈಫಿಲ್ ಟವರ್ನ ತೋರಿಸಿದ್ದೆ. ಇವತ್ತು ನೀವು ನೋಡ್ತಾ ಇದ್ದೀರಾ ಅಟಾಮ್ನಿಯಮ್ ಅಂದ್ಬಿಟ್ಟು ಬೆಲ್ಜಿಯನ್ ಒಬ್ಬರು ಇಂಜಿನಿಯರ್ ಕಟ್ಟಿದಂತಹ ಅಮೇಝಿಂಗ್ ಬಿಲ್ಡಿಂಗ್. 9 ಸ್ಪಿಯರ್ಸ್ನ ನೋಡ್ಬೋದು. 1 2 3 4 5 6 7 8 9 ಮಧ್ಯ 3 ಇದೆ. ಇದು ಬಹಳ ಯುನೀಕಾದ ಒಂದು ಬಿಲ್ಡಿಂಗ್ ಅಂತಲೇ ಕರಿಬೇಕು. ನೋಡಿ ಹೆಂಗಿದೆ ಅಂತ. ಮೇಲ್ಗಡೆ ಬೆಲ್ಜಿಯನ್ ಫ್ಲ್ಯಾಗ್ ರಾರಾಜಿಸ್ತಾ ಇರೋದನ್ನು ಅಬ್ಸರ್ವ್ ಮಾಡ್ಬೋದು. ಇದೊಂದು ಬಿಲ್ಡಿಂಗು ಅಂದರೆ ಯಾರಿಗೂ ನಂಬಕ್ಕಾಗಲ್ಲ. ಇದರೊಳಗೆ ಶಾಪಿಂಗ್ ಕಾಂಪ್ಲೆಕ್ಸು, ಮೇಲ್ಗಡೆ ಹೋಟೆಲ್ಲು, ವ್ಯೂ ಪಾಯಿಂಟು ಪ್ರತಿಯೊಂದು ಇರೋದು ಬಹಳ ಆಶ್ಚರ್ಯವಾದ ವಿಚಾರ. ಹೊಟ್ಟೆ ತುಂಬ ಬಿಯರ್ ಕುಡಿಯೋದು, ಜೊತೆಗೆ ಫ್ರೆಂಚ್ ಫ್ರೈಸ್ನ ನೆಂಚ್ಕೊಂಡು ತಿನ್ನೋದು, ಊಟ ಆದಮೇಲೆ ವ್ಯಾಫಲ್ ತಿನ್ನೋದು. ಯಾವ ದೇಶ ಈ ಮೂರನ್ನ ಕೇಳಿದ್ರೆ ನೆನಪು ಬರುವಂತಹ ದೇಶ ಯಾವುದು? ಅದುವೇ ಬೆಲ್ಜಿಯಂ ವ್ಯಾಫಲ್ಸ್ ಕೇಳಿರ್ತೀರಾ. ಹಾಗೆ ಫ್ರೆಂಚ್ ಫ್ರೈಸ್ ಎಲ್ಲರೂ ಅಂದ್ಕೊಂಡಿರ್ತಾರೆ ಫ್ರಾನ್ಸ್ ದೇಶದಲ್ಲಿ ಕಂಡುಹಿಡಿದಿದ್ದು ಅಂತ. ಅನ್ಫಾರ್ಚುನೇಟ್ಲಿ ನೋ, ಅದು ಕಂಡುಹಿಡಿದಿದ್ದು ಬೆಲ್ಜಿಯಂ ದೇಶದಲ್ಲಿ. ಅದನ್ನು ಯಾಕೆ ಫ್ರೆಂಚ್ ಫ್ರೈಸ್ ಅಂತ ಕರೀದ್ರು ಅಂದರೆ, ಇಲ್ಲಿ ಅಮೇರಿಕನ್ಸು ಸೋಲ್ಜರ್ಸು World War II ನಡುವೆ ಬಂದಾಗ ಇಲ್ಲಿ ಫ್ರೆಂಚ್ ಭಾಷೆ ಮಾತಾಡ್ತಾ ಇದ್ರು. ಯಾಕೆಂದರೆ ಈ ದೇಶದಲ್ಲಿ 3 ಭಾಷೆ ಮಾತಾಡ್ತಾರೆ. ಒಂದು ಫ್ರೆಂಚ್, ಇನ್ನೊಂದು ಫ್ಲೆಮಿಷ್, ಮತ್ತೊಂದು ಜರ್ಮನ್. ಸೊ ಈ 3 ಭಾಷೆ ಮಾತಾಡೋದ್ರಿಂದ ಇಲ್ಲಿ ಫ್ರೆಂಚ್ ಜಾಸ್ತಿ ಇನ್ಫ್ಲೂಯೆನ್ಸ್ ಇದ್ದಿದ್ದರಿಂದ ಈ ಒಂದು ತಿಂಡಿಗೆ ಅಮೇರಿಕನ್ ಸೋಲ್ಜರ್ಸು ಫ್ರೆಂಚ್ ಫ್ರೈಸ್ ಅಂತ ಕರೆದ್ರು. ಅದಕ್ಕೆ ಅವತ್ತಿಂದ ಇಡೀ ವಿಶ್ವದಲ್ಲಿ ಇವತ್ತು ಫ್ರೆಂಚ್ ಫ್ರೈಸ್ ಎಷ್ಟು ಫೇಮಸ್ ಅಂತ ಎಲ್ಲರಿಗೂ ಗೊತ್ತು. ವಾವ್! ಬೆಲ್ಜಿಯನ್ ಕ್ಯಾಪಿಟಲ್ ಆದ ಬ್ರಸೆಲ್ಸ್ಗೆ ಸ್ವಾಗತ. ನಿಮ್ಮ ಹಿಂದೆ ನೋಡ್ತಾ ಇದ್ದೀರಾ ಅಟಾಮ್ನಿಯಮ್, ಒನ್ ಆಫ್ ದ ಮೋಸ್ಟ್ ವಂಡರ್ಫುಲ್ ಸ್ಟ್ರಕ್ಚರ್ಸ್ ಇನ್ ದ ವರ್ಲ್ಡ್ ಅಂತ ಕರಿಬೋದು. ಈಗಷ್ಟೇ ಇಲ್ಲಿ ಕಾಲಿಟ್ಟೆ. ವಾವ್! ನೋಡಿ ಅಮೇಜ್ ಆಗ್ಬಿಟ್ಟಿದ್ದೀನಿ. ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ಬೆಲ್ಜಿಯಂ ದೇಶದಲ್ಲಿ ಕೇವಲ ಕೆಲವೇ ಗಂಟೆಗಳಿರೋದ್ರಿಂದ ಆದಷ್ಟು ಬೇಗ ಎಷ್ಟು ವಿಷಯ ಸಾಧ್ಯ ಆಗುತ್ತೋ ಅಷ್ಟು ವಿಷಯನೂ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಈಗ ಫಸ್ಟು ಈ ಒಂದು ಅದ್ಭುತವಾದ ಸ್ಟ್ರಕ್ಚರ್ನ ನೋಡ್ಕೊಂಬರೋಣ ಬನ್ನಿ. ನಿಮ್ಮೆಲ್ಲರಿಗೂ ಗೊತ್ತಿರಬೇಕು ಬಿಗ್ ಬ್ಯಾಂಗ್ ಥಿಯರಿ ಬಗ್ಗೆ, ನಮ್ಮ ಪ್ರಪಂಚ ಅಥವಾ ಯೂನಿವರ್ಸ್ನ ಒರಿಜಿನ್ ಬಗ್ಗೆ. ಇದನ್ನು ಕಂಡುಹಿಡಿದವರು ಬೆಲ್ಜಿಯನ್ ಸೈಂಟಿಸ್ಟ್ ಆದ ಜಾರ್ಜಸ್. ಆದರೆ ಎಡ್ವಿನ್ ಹಬಲ್ ಅವರು ಇದನ್ನು ಕಂಡುಹಿಡಿದ್ರು ಅಂತ ಕೆಲವು ಥಿಯರೀಸ್ ಹೇಳ್ತು. ಆದರೆ ಆ್ಯಕ್ಚುಯಾಲಿಟಿ
ಅವ್ರಿಗಿಂತ 2 ವರ್ಷದ ಹಿಂದೆನೇ ಜಾರ್ಜಸ್ ಅವರು ಈ ಒಂದು ಬಿಗ್ ಬ್ಯಾಂಗ್ ಥಿಯರಿ ಬಗ್ಗೆ ಬರೆದಿದ್ರು ಅಂತ ಪ್ರೂವ್ ಆಯಿತು. ಜಪಾನ್ ದೇಶದ ಜನರೇ ಸಿಕ್ಕಾಪಟ್ಟೆ ಟೈಮ್ ಸೆನ್ಸು, ಪಂಕ್ಚುವಲ್ಲು. ಮೆಟ್ರೋ ಏನಾದ್ರು 10 ಸೆಕೆಂಡ್ ಲೇಟಾಗಿ ಸ್ಟೇಷನ್ಗೆ ಬಂದು ತಲುಪಿದ್ರೆ ಫುಲ್ ರೀಫಂಡ್ ಕೊಡ್ತಾರೆ ಜನಕ್ಕೆ ಅಂತ ಕೇಳ್ಪಟ್ಟಿದ್ದೀವಿ. ಆದರೆ ಬೆಲ್ಜಿಯಂ ಜನರು ಅದಕ್ಕಿಂತ ಒಂದು ಸ್ಟೆಪ್ ಮೇಲೂ. ಬೆಲ್ಜಿಯಂ ಏರ್ಪೋರ್ಟ್ ಇದೆಯಲ್ಲ ಬ್ರೆಸಲ್ಸಲ್ಲಿ, ಅದು ಪ್ರಪಂಚದ ಅತ್ಯಂತ ಪಂಕ್ಚುವಲ್ ಏರ್ಪೋರ್ಟ್ ಅಂತ ತನ್ನನ್ನು ತಾನು ಕರೆಸ್ಕೊಳ್ಳುತ್ತೆ. ರ್ಯಾಂಕ್ ನಂಬರ್ 1 ವರ್ಲ್ಡಲ್ಲಿ. ಜಪಾನನ್ನು ಕೂಡ ಬೀಟ್ ಮಾಡಿದೆ ಟೈಮಿಂಗ್ಸ್ನಲ್ಲಿ. ವೆರಿ ಗುಡ್. ನಾವು ಕಲಿಬೇಕು ಟೈಮ್ ಸೆನ್ಸ್ನ. ಬ್ರಿಟಿಷ್ ಜನಗಳು ವಿಶ್ವವನ್ನು ಬೇರೆ ಬೇರೆ ರೀತಿ ಅಡಿಯಾಳು ಮಾಡಿಕೊಂಡ್ರು. ವಿಶ್ವದ ಜನರನ್ನ, ವಿಶ್ವವನ್ನು, ಸಾಕಷ್ಟು ವಿಷಯಗಳನ್ನು ಹಾಳು ಮಾಡಿ ತಮ್ಮ ದಬ್ಬಾಳಿಕೆಯನ್ನು ಪ್ರಪಂಚದಲ್ಲಿ ನಡೆಸಿದ್ರು. ಆದರೆ ನಾವು ಅವ್ರಿಗೆ ಥ್ಯಾಂಕ್ಸ್ ಒಂದು ವಿಷಯ ಹೇಳ್ತೀವಿ, ಅದೇನಪ್ಪ ಅಂದರೆ ಕ್ರಿಕೆಟ್ ಹೇಳ್ಕೊಟ್ರು ಭಾರತ ದೇಶಕ್ಕೆ ಅಂದ್ಬಿಟ್ಟು. ಇವತ್ತು ಭಾರತ ದೇಶ ವಿಶ್ವದಲ್ಲಿ ಅತ್ಯಂತ ಪ್ರಸಿದ್ಧ ಕ್ರಿಕೆಟ್ಗೆ. ಆದರೆ ಆ್ಯಕ್ಚುಲ್ ಆಗಿ ಕ್ರಿಕೆಟ್ ಹೇಳ್ಕೊಟ್ಟಿದ್ದು ಇಂಗ್ಲೀಷ್ನವರಲ್ಲ ರೀ, ಬೆಲ್ಜಿಯಂ ದೇಶದವರು. ಇಲ್ಲಿ ನಾರ್ದರ್ನ್ ಸೈಡ್ ಆಫ್ ಬೆಲ್ಜಿಯಮಲ್ಲಿ ಒಂದು ಟ್ರೈಬಲ್ ಜನಾಂಗ ಇತ್ತು, ಅವರು ಕ್ರಿಕೆಟ್ನ ಶುರು ಮಾಡಿದ್ದು ಅನ್ನೋದು ಒಂದು ಕ್ಲಿಯರ್ ಪ್ರೂಫ್ ಕೂಡ ಇದೆಯಂತೆ. ಆದರೆ ಈ ವಿಷಯದ ಬಗ್ಗೆ ಜಾಸ್ತಿ ಚರ್ಚೆ ಅಥವಾ ಪ್ರೂವ್ ಮಾಡೋಕ್ಕೆ ಬೆಲ್ಜಿಯಂ ದೇಶದವರು ಹೋಗಿಲ್ಲ. ಸೊ ಕ್ರಿಕೆಟನ್ನು ಇನ್ವೆಂಟ್ ಮಾಡಿದವರು ಕೂಡ ಬೆಲ್ಜಿಯಂ ದೇಶದ ವೀವರ್ಸ್, ಅಂದರೆ ಹೊಲಿಯೋರು ಮತ್ತು ಇನ್ನೊಂದು ಜನಾಂಗದವರು ಅಂತ ಹೇಳಲ್ಪಟ್ಟಿದೆ. ಇದು ಸ್ಟಾರ್ಬಕ್ಸ್ ಕಾಫಿ ಶಾಪು. ಅದರದ್ದು ಡಿಸೈನ್ ನೋಡಿ ಸಖತ್ತಾಗಿದೆ. ವಿಚಿತ್ರವಾದ ಸ್ಟಾರ್ಬಕ್ಸ್ ಕಾಫಿ ಶಾಪ್ ಬ್ರಸೆಲ್ಸ್ ನಗರದಲ್ಲಿ, ಬೆಲ್ಜಿಯಂ ದೇಶ. ನೀವು ನೋಡ್ತಾ ಇದ್ದೀರಾ ಸೇಂಟ್ ಮೈಕಲ್ ಚರ್ಚ್. ಇಲ್ಲಿಯ ಅತ್ಯಂತ ದೊಡ್ಡದಾದ ಹಾಗೆ ಅತ್ಯಂತ ಮುಖ್ಯವಾದ ಧಾರ್ಮಿಕ ಸ್ಥಳ. ಬ್ರಸೆಲ್ಸ್ನ ಸಿಟಿಯ ಮಧ್ಯ ಹಸಿರು ಕವರ್ ಬಹಳ ಚೆನ್ನಾಗಿದೆ. ನೋಡ್ಬೋದು ಎಲ್ಲೆಲ್ಲೂ ಹಸಿರು ಮರಗಳು. ವೆದರ್ ಕೂಡ ಸಖತ್ ಬೊಂಬಾಟಾಗಿದೆ ಇವತ್ತು. ಇಷ್ಟು ವರ್ಷ ನಾನು ಅನ್ಕೋತಾ ಇದ್ದೆ ಫ್ರೆಂಚ್ ಫ್ರೈಸ್ ಶುರುವಾಗಿದ್ದು ಫ್ರಾನ್ಸ್ನಲ್ಲಿ ಅಂತ. ಆದರೆ ಈಗ ಗೊತ್ತಾಯಿತು ಇದು ಶುರುವಾಗಿರೋದು ಬೆಲ್ಜಿಯಂ ದೇಶದಲ್ಲಿ ಅಂತ. ಇಂಟ್ರೆಸ್ಟಿಂಗ್. ಬನ್ನಿ ಆಮೇಲೆ ಈ ಟೂರೆಲ್ಲ ಮುಗಿಸಿ ಸ್ಪೆಷಲ್ ಫ್ರೆಂಚ್ ಫ್ರೈಸ್ ಬೆಲ್ಜಿಯಮಲ್ಲಿ ತಿನ್ನೋಣ. ಬೆಲ್ಜಿಯಂ ದೇಶದ ಹುಡುಗರು ಪ್ರಪಂಚದ 2ನೇ ಅತ್ಯಂತ ಉದ್ದ ಹುಡುಗರು ಅಂತ. ಇವ್ರ ಬ್ರೀಡು ಸಿಕ್ಕಾಪಟ್ಟೆ ಒಳ್ಳೆ ಬ್ರೀಡು. ಮಿನಿಮಮ್ 181, ಅಂದರೆ ಆಲ್ಮೋಸ್ಟ್ 6 ಫೀಟ್ ಇರ್ತಾರೆ ಪ್ರತಿಯೊಬ್ಬರು ಕೂಡ. ಆದರೆ ಹುಡುಗಿಯ ವಿಷಯಕ್ಕೆ ಬಂದರೆ ಇಲ್ಲಿಯ ಹುಡುಗಿಯರು ಪ್ರಪಂಚದ 21ನೇ ಅತ್ಯಂತ ಉದ್ದ ಹುಡುಗಿಯರು. 165, ಅರೌಂಡ್ 5 ಫೀಟ್ 6 ಇಂಚಸ್ ಇರ್ತಾರೆ. ನೋಡಿ ಒಳ್ಳೆ ಕೆಫೆಗಳು ರೋಡ್ ಸೈಡಲ್ಲೇ. ಆಹಾ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಈ ಜಾಗ. ಇಲ್ಲೊಂದು ಸರ್ಕಲ್ ತುಂಬ ಮರಗಳು. ಇಲ್ಲಿ ಯಾರೋ ಒಂದು ಸ್ಟ್ಯಾಚು, ಮೀಸೆ ತಾತ. ಆ ಹುಡುಗಿ ಉಗಿದು ಪಾರಿವಾಳಕ್ಕೆ ಊಟ ಕೊಡ್ತಾವಳೆ. ಇಲ್ಲಿ ಆರ್ಟಿಸ್ಟ್ಗಳು ಆಂಜಲಿನಾ ಜೋಲಿನ ಬರೆದಿದ್ದಾರೆ, ಟಾಮ್ ಕ್ರೂಸ್ನ ಬರೆದಿದ್ದಾರೆ. ಇಲ್ಲಿ ಯಾರೋ ಜ್ಯುವೆಲರಿ ಸೆಲ್ ಮಾಡ್ತಾ ಇದ್ದಾರೆ ಮೇಡಮ್ಮು. ರಸ್ತೆ ಬದಿಯಲ್ಲಿ ಸ್ವಲ್ಪ ಭಾರತೀಯರು ಕಾಣಿಸ್ತಾ ಇದ್ದಾರೆ. ಇಲ್ಲೂ ಕೂಡ ಕೆಲವು ಜ್ಯುವೆಲರಿ ಸೆಲ್ ಮಾಡ್ತಿರೋದನ್ನು ನೋಡ್ಬೋದು. ಈ ಜಾಗ ಸಿಕ್ಕಾಪಟ್ಟೆ ಕ್ರೌಡೆಡ್ ಆಗಿದೆ ರೀ. ಮತ್ತು ಎಲ್ಲರೂ ಕೂತ್ಕೊಂಡು ಬೆಲ್ಜಿಯಂ ಬಿಯರ್ನ ಹೀರ್ತಾವ್ರೆ. ಇಲ್ಲಿಗೆ ಬಂದು ಬೆಲ್ಜಿಯಮಿಗೆ ಬಂದು ಬೆಲ್ಜಿಯಂ ಬಿಯರ್ ಕುಡಿಲ್ಲ ಅಂದರೆ ಹೇಗೆ? ಇಲ್ಲಿ 850ಕ್ಕೂ ಹೆಚ್ಚು ವೆರೈಟಿ ಬಿಯರ್ ಸಿಗುತ್ತಂತೆ. ಅಯ್ಯಪ್ಪ ನೋಡಿ, ನಮ್ಮ ಕರ್ನಾಟಕದ ಫ್ಲ್ಯಾಗು ಬೆಲ್ಜಿಯಂ ಫ್ಲ್ಯಾಗಲ್ಲಿರೋದು ಬಹಳ ವಿಶೇಷ. ಕಪ್ಪು ತೆಗೆದುಬಿಟ್ರೆ ಮಧ್ಯ ಇರೋಂಥ ಹಳದಿ ಕೆಂಪು ನಮ್ಮ ಕರ್ನಾಟಕದ ಬಾವುಟ. ಇಲ್ಲಿ ನೋಡಿ ಏನಿದೆ, ಅಲ್ಲಿ ನೋಡಿ ಏನಿದೆ, ಜೈ ಕರ್ನಾಟಕ. ಮತ್ತೆ ಇದು ಗ್ಯಾಲರೀಸ್ ರಾಯಲ್ಸ್ ಸ್ಕ್ಯೂಬರ್ಟ್ ಅಂದ್ಬಿಟ್ಟು. ಎಷ್ಟು ಸಕ್ಕತ್ತಾಗಿದೆ ಈ ಜಾಗ ನೋಡಿ. ವಾ 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 ವಾ. ಸಕ್ಕತ್ತಾಗಿದೆ ಜಾಗ ಮಾತ್ರ. ಶಾಪಿಂಗ್ ಕಾಂಪ್ಲೆಕ್ಸ್ ಥರ. ಬೆಲ್ಜಿಯಂ ಐಸ್ ಕ್ರೀಮ್ಸ್ ಕೂಡ ಬಹಳ ಫೇಮಸ್ಸು. ಇಲ್ಲಿ ನೋಡ್ಬೋದು ನೀವು ಎಷ್ಟು ರೀತಿಯ ಬೆಲ್ಜಿಯಂ ಐಸ್ ಕ್ರೀಮ್ಸ್ನ ಎಷ್ಟು ಚೆನ್ನಾಗಿ ಜೋಡಿಸಿದ್ದಾರೆ ಅಂತ. ಎಲ್ಲೆಲ್ಲೂ ನೀವು ಬೆಲ್ಜಿಯನ್ ವ್ಯಾಫಲ್ಸ್ನ ಮಾಡ್ತಾ ಇರೋದನ್ನ ನೋಡ್ಬೋದು. ಬೀದಿಗಳಲ್ಲಿ ಬೆಲ್ಜಿಯನ್ ವ್ಯಾಫಲ್ಸ್ ಥರವಾದ್ದು, ವಿಧವಾದ್ದು, ಹಣ್ಣಿಂದ ನಟೆಲಾಯಿಂದ ಹಿಡಿದು ಎಲ್ಲನೂ.
ಇದು ಈ ಥರ ಬೇಕಾದಷ್ಟು ವ್ಯಾಫಲ್ಸ್ ಅಂಗಡಿಯನ್ನು ನೀವು ನೋಡ್ಬೋದು. ಬೆಲ್ಜಿಯಂ ದೇಶ ತನ್ನ ಚಾಕ್ಲೇಟ್ಗಳಿಗೂ ಕೂಡ ಬಹಳ ಫೇಮಸ್ಸು. ಇಲ್ಲಿ ಬಂದರೆ ನಿಮಗೆ ಸಿಗುವಂತಹ ಡಾರ್ಕ್ ಚಾಕ್ಲೇಟ್ಸು ಬೆಸ್ಟ್ ಇನ್ ದ ವರ್ಲ್ಡ್ ಅಂತಲೇ ಕರಿಬೋದು. ಹಾಗೆ ಎಲ್ಲ ಮಿಲ್ಕ್ ಚಾಕ್ಲೇಟ್ಸು, ವೈಟ್ ಚಾಕ್ಲೇಟು ನೋಡಿ. ಈ ಚಾಕ್ಲೇಟ್ ಅಂಗಡಿಯ ವಿಶಾಲತೆಯನ್ನು ಒಂದ್ಸರಿ ಗಮನ ಕೊಡಿ, ಎಷ್ಟು ದೊಡ್ಡದಾಗಿದೆ ಈ ಚಾಕ್ಲೇಟ್ ಅಂಗಡಿ ಅಂತ. ಓ ಮೈ ಗಾಡ್, ಇದಿಷ್ಟನ್ನು ಚಾಕ್ಲೇಟ್ ಅಂಗಡಿ. ಇಲ್ಲಿಂದ 1/4 ಕಿಲೋಮೀಟ್ರ್ ದೂರ ಇದೆ ನೋಡಿ. ಎಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಇವೆಲ್ಲ ಗೌರ್ಮೆಂಟ್ ಚಾಕ್ಲೇಟ್ಸು. ಇಲ್ಲಿ ಟ್ರೈ ಮಾಡೋಕ್ಕೆ ಕೂಡ ಇಟ್ಟಿದ್ದಾರೆ. ಸಾಕಷ್ಟು ಜನ ಶಾಪಿಂಗ್ ಮಾಡ್ತಾಯಿದ್ದಾರೆ ಚಾಕ್ಲೇಟ್ಗೋಸ್ಕರ. ವಾವ್, ಚಾಕ್ಲೇಟ್ ಮಸ್ಟ್ ಟ್ರೈ ಬೆಲ್ಜಿಯಮಿಗೆ ಬಂದಾಗ. ಹಾಗೆ ಒಂದು ಚಾಕ್ಲೇಟ್ ಅಂಗಡಿಲಿ ರೌಂಡ್ ಹಾಕ್ಕೊಂಡು ಒಂದು ಚಾಕ್ಲೇಟ್ನ ಟ್ರೈ ಮಾಡೋಣ. ಇಲ್ಲಿ ನೋಡಿ, ಇಲ್ಲೇ ಮಾಡ್ತಾರೆ ಚಾಕ್ಲೇಟ್ಸ್ನ. ಎಷ್ಟು ಥರ ಚಾಕ್ಲೇಟ್ಸ್ ಇದೆ ಬೇರೆ ಬೇರೆ ಮಕ್ಳಿಗೂ ಲಾಲಿಪಾಪ್ ರೂಪದಲ್ಲಿರುವಂತಹ ಚಾಕ್ಲೇಟ್ಸು. ಇಲ್ಲಿ ಟ್ರೈ ಮಾಡೋದಕ್ಕೆ ಇಟ್ಟಿದ್ದಾರೆ ಚಾಕ್ಲೇಟ್ನ. ಸೊ ಯಾವುದಾದ್ರು ಒಂದು ಟ್ರೈ ಮಾಡೋಣ. ವೈಟ್ ಚಾಕ್ಲೇಟ್ ಟ್ರೈ ಮಾಡೋಣ. ಹಾಗೆ ಒಂದು ಯಾವುದಾದ್ರು ಡಾರ್ಕ್ ಚಾಕ್ಲೇಟ್ ಟ್ರೈ ಮಾಡೋಣ. ಅದೇನೋ ಗೊತ್ತಿಲ್ಲ ನನಗೆ, ಡಾರ್ಕ್ ಚಾಕ್ಲೇಟ್ಗಿಂತ ವೈಟ್ ಚಾಕ್ಲೇಟ್ ಇಷ್ಟ. ಸೂಪರ್ ಆಯಿತು. ಇವಾಗ ಡಾರ್ಕ್ ಚಾಕ್ಲೇಟ್ ಟ್ರೈ ಮಾಡ್ತಾ ಇದ್ದೀನಿ. ಅದು ಸಕ್ಕತ್ತಾಗಿದೆ. ಅದಕ್ಕಿಂತ ಸಖತ್ತಾಗಿರೋದು ಈ ಲೊಕೇಶನು. ವಾವ್, ಎಂಥ ಜಾಗ ಇದು. ವಾವ್, ವಾವ್, ಸಕ್ಕತ್ತಾಗಿದೆ ಜಾಗ. ಇಲ್ಲಿ ನೋಡಿ, ಇದ್ಯಾವುದೋ ಗಾಡಿ. ಇದು ಯಾವ ಥರ ಗಾಡಿ ಇದೆ? ಇದು ಕುದುರೆನೇ ಇಲ್ದಿರೋ ಗಾಡಿ ನೋಡಿ. ಹೇಗಿದೆ ಇದು? ಸಖತ್ ಮಜಾ ಇದೆ ಗಾಡಿ. ವಾವ್, ಈ ಜಾಗ ಸಖತ್ ಇಷ್ಟ ಆಯಿತು. ಇಲ್ಲಿ ಮಧ್ಯೆ ಏನೋ ಪರ್ಫಾರ್ಮೆನ್ಸಸ್ ಎಲ್ಲ ಮಾಡೋದಕ್ಕಿರುವಂತಹ ಜಾಗ ಅನ್ಸುತ್ತೆ ಇದು. ಇಂಥ ಜಾಗ ಗುರು, ಒಳ್ಳೆ ಸ್ಕ್ವೇರು. ನಾನು ಇವತ್ತುವರೆಗೂ ಇಷ್ಟು ಸುಂದರವಾಗಿರುವಂತಹ ಸ್ಕ್ವೇರ್ನ ಎಲ್ಲೂ ನೋಡಿಲ್ಲ ರೀ. ಅಯ್ಯಪ್ಪ, ಯಾವುದೋ ಆರ್ಟಿಸ್ಟು ಪೇಂಟ್ ಮಾಡಿರೋ ಜಾಗದಲ್ಲಿ ನಾನೆಲ್ಲೋ ಮಧ್ಯ ಬಂದ್ಬಿಟ್ಟಿದ್ದೀನಿ ಅಂತ ಅನಿಸ್ತಾ ಇದೆ. ಅಂಥ ಜಾಗ. ವಾ, ನಿಮ್ಮೆಲ್ರಿಗೂ ಯೂಥನೇಷಿಯಾ ಅನ್ನೋ ಒಂದು ವರ್ಡ್ ಅಥವಾ ಟರ್ಮಿನಾಲಜಿ ಗೊತ್ತಿದೆಯೋ ಗೊತ್ತಿಲ್ವೋ? ಅಂದರೆ ಟರ್ಮಿನಲಿ ಇಲ್, ತುಂಬ ನೋವು ಅನುಭವಿಸ್ತಾ ಇರುವಂತಹ ಪೇಷಂಟ್ಸ್ ಆಗ್ಬೋದು, ತುಂಬ ವರ್ಷಗಳ ಕಾಲ ತಮ್ಮ ಬಾಡಿಯ ಸಾಕಷ್ಟು ಅಂಗಗಳನ್ನು ಕಳ್ಕೊಂಡು ಆದರೂ ಉಸಿರಾಡ್ತಾ ಇರೋವಂಥ ಜನಗಳಾಗ್ಬೋದು, ತುಂಬ ವಯಸ್ಸಾಗಿ ನರಳ್ತಾ ಇರೋಂತಹ ಜನರುಗಳಾಗ್ಬೋದು, ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿ ಯಾವುದೇ ರೀತಿ ಬದುಕಿಲ್ಲದೆ, ಯಾವುದೇ ರೀತಿ ಖುಷಿ ಇಲ್ಲದೆ ಆತ್ಮಕ್ಕೆ ಬದುಕ್ತಾ ಇರೋಂಥ ಜನಗೆ ಮುಕ್ತಿ ಕೊಡುವಂತಹ ಒಂದು ಟ್ರೀಟ್ಮೆಂಟ್ ಅಥವಾ ಒಂದು ಎಂಡಿಂಗ್, ಫೈನಲ್ ಎಂಡಿಂಗು ಯೂಥನೇಷಿಯಾ. ಅಂದರೆ ಸಾವನ್ನು ಸ್ವತಃ ಈಗ ಸೂಸೈಡ್ ಅಂದರೆ ನಾವು ನಮ್ಮ ಪ್ರಾಣವನ್ನು ಕಳ್ಕೊಳ್ಳೋದು. ಇಲ್ಲಿ ನೋಡಿ, ಇವರ ಪರ್ಫಾರ್ಮರ್ಸ್ ಹೋಗ್ತಾ ಇದ್ದಾರೆ, ಇವರೆಲ್ಲ ಪರ್ಫಾರ್ಮ್ ಮಾಡ್ತಾರೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಪರ್ಮಿಷನ್ ಕೊಟ್ಟು ನಮ್ಮ ಪ್ರಾಣವನ್ನು ಇನ್ನೊಬ್ಬರು ತೆಗೆಯೋದು. ಅಂದರೆ ಅವರು ಅದನ್ನು ತೆಗೆಯಲ್ಲ, ಅದಕ್ಕೆ ಬೇರೆ ಬೇರೆ ಟೆಕ್ನಾಲಜಿ ಅಥವಾ ಎಕ್ವಿಪ್ಮೆಂಟ್ಸ್ನ ಇಟ್ಟು ಕೆಲವು ಕೆಮಿಕಲ್ಸ್ ಬಳಕೆ ಮಾಡಿ ಪ್ರಾಣವನ್ನು ಸುಗಮವಾಗಿ ಹೋಗೋ ಥರ ಮಾಡುವಂತಹದ್ದು ಯೂಥನೇಷಿಯಾ. ಸೊ 2002ನೇ ಇಸ್ವಿಯಲ್ಲೇ ಬೆಲ್ಜಿಯಂ ದೇಶ ಮನುಷ್ಯ ಅಥವಾ ಹ್ಯೂಮನ್ ರೈಟ್ಸ್ನ ಅಕ್ನಾಲೇಜ್ ಮಾಡೋ ಮೂಲಕ ಈ ಒಂದು ಟ್ರೀಟ್ಮೆಂಟ್ನ ಅಪ್ರೂವ್ ಮಾಡಿದೆ. ಸೊ ಯಾರೇ ಇಲ್ಲಿ ನಮಗೆ ಆಗಲ್ಲ, ನಮಗೆ ಈ ಜೀವ ಬೇಡ ಅಂದರೆ ಅವ್ರ ಸ್ಥಿತಿಗತಿಗಳನ್ನ ನೋಡ್ತಾರೆ. ಸುಮ್ಮನೆ ನಾನು ಸಾಯಬೇಕು ಅಂದರೆ ಸಾಯಿಸ್ಬಿಡಲ್ಲ, ಆ ಥರ ಅಲ್ಲ. ಸೊ ಆ ಒಂದು ಅವರ ಸಿಚುವೇಶನ್ನ, ಅವರ ಸಂದರ್ಭನ ಅರ್ಥ ಮಾಡ್ಕೊಂಡ ನಂತರ ಅವರಿಗೆ ಒಂದು ಸಾವನ್ನು ಕೊಡುವಂತಹ ಸಿಸ್ಟಮ್ಮು ಯೂಥನೇಷಿಯಾ ಇಲ್ಲಿ ಅಪ್ರೂವ್ ಆಗಿದೆ 2002ನೇ ಇಸ್ವಿಯಲ್ಲಿ. ಹಾಗೆ ಲೀಗಲೈಸ್ ಮಾಡಿದೆ ಯಾವುದನ್ನು, ಸೇಮ್ ಸೆಕ್ಸ್ ಮ್ಯಾರೇಜ್, ಗೇ, LGBT, ಲೆಸ್ಬಿಯನ್ ಮ್ಯಾರೇಜಸ್ನ ಕೂಡ ಈ ದೇಶದಲ್ಲಿ 2003ನೇ ಇಸ್ವಿಯಲ್ಲಿ ಲೀಗಲೈಸ್ ಮಾಡಿದ್ದಾರೆ. ನಮಗೆಲ್ಲ ಕದ್ರಿ ಗೋಪಾಲ್ನಾಥ್ ಅವರು ಬಹಳ ಬಹಳ ಮನಸ್ಸಲ್ಲಿ ಅಥವಾ ಹೃದಯದಲ್ಲಿ ಕೂತವರು. ಕದ್ರಿ ಗೋಪಾಲ್ನಾಥ್ ವರ್ಲ್ಡ್ ಫೇಮಸ್ ಸ್ಯಾಕ್ಸಫೋನ್ ಸ್ಪೆಷಲಿಸ್ಟು. ಆದರೆ ಸ್ಯಾಕ್ಸಫೋನ್ ಅನ್ನೋ ಒಂದು ಇನ್ಸ್ಟ್ರೂಮೆಂಟು ಹುಟ್ಟಿದ್ದು ಇದೇ ದೇಶದಲ್ಲಿ, ಬೆಲ್ಜಿಯಂ ದೇಶದಲ್ಲಿ ಅನ್ನೋದು ಬಹಳ ಆಶ್ಚರ್ಯಕರವಾದ ವಿಚಾರ. ಹಾಗೆ ವರ್ಲ್ಡ್ ವೈಡ್ ವೆಬ್ WWW ಅಂತ ನಾವೇನು ಹೇಳ್ತೀವಿ, ಅದನ್ನು ಕೂಡ ಫೌಂಡರ್ ಮಾಡಿದ್ದು ಇದೇ ಬೆಲ್ಜಿಯಂ ದೇಶದ ಸಿಟಿಸನ್ನು.
ಹಾಗೆ ಒಂದು ವಿಪರ್ಯಾಸ ಅಂತಲೇ ಕರಿಬೋದು. ಫ್ರೆಂಚ್ ಫ್ರೈಸ್ ತಿಂದರೆ ಏನಾಗುತ್ತೆ, ದಪ್ಪ ಆಗ್ತೀವಿ, ನಮ್ಮ BMI ಬಾಡಿ ಮಾಸ್ ಇಂಡೆಕ್ಸ್ ಜಾಸ್ತಿ ಆಗುತ್ತೆ. ಸೊ ಈ BMI ಅನ್ನೋ ಒಂದು ಟರ್ಮಿನಾಲಜಿನ ಕಂಡಿಡಿದವರು ಕೂಡ ಬೆಲ್ಜಿಯಂ ಜನಗಳೇ. ಯಾವ ರೇಂಜ್ಗೆ ಆಲೂಗಡ್ಡೆ ಇಟ್ಬಿಟ್ಟು ಯಾವ ರೇಂಜಿಗೆ ಫ್ರೆಂಚ್ ಫ್ರೈಸ್ ಮಾಡ್ತಾರೆ ನೋಡಿ. ಅಲ್ಲಿ ಎಲ್ಲೆಲ್ಲೂ ಫ್ರೆಂಚ್ ಫ್ರೈಸ್. ಇಲ್ಲಿ 150 ರೂಪಾಯಲ್ಲಿ ನೀವು ಅದ್ಭುತವಾದ ವ್ಯಾಫಲ್ಸ್ನ ರುಚಿ ನೋಡ್ಬೋದು. ಎಷ್ಟು ರೀತಿಯ ವ್ಯಾಫಲ್ಸ್ ಇದೆ. ನಮಗೆ ತಾಜ್ ಮಹಲ್ ಇದೆ ಅಂತ ಹೇಳ್ತಾರೆ, ಜೋಗ್ ಫಾಲ್ಸ್ ಇದೆ ಅಂತ ಹೇಳ್ತಾರೆ, ಇನ್ನೂ ಸಾಕಷ್ಟು ಈಜಿಪ್ಟ್ ದೇಶಕ್ಕೆ ಪಿರಮಿಡ್ ಇದೆ ಅಂತ ಹೇಳ್ತಾರೆ. ಹಾಗೆ ಈಫಿಲ್ ಟವರ್ ಪ್ಯಾರಿಸ್ಗೆ, ಪ್ರಪಂಚದ ಪ್ರತಿಯೊಂದು ದೇಶಕ್ಕೂ ಕೂಡ ತನ್ನದೇ ಆದ ಒಂದು ಸಿಂಬಲ್ ಅಂತ ಇದೆ, ಅಥವಾ ಒಂದು ದೊಡ್ಡ ನನ್ನ ಹೆಗ್ಗಳಿಕೆ, ನಮ್ಮ ದೇಶದ ಹೆಮ್ಮೆ ಅಂತ ಹೇಳ್ಕೊಳ್ಳೋಕ್ಕೆ ಸ್ಟ್ಯಾಚ್ಯೂಸ್ ಆಗ್ಬೋದು, ಬೇರೆ ಬೇರೆ ವಿಷಯಗಳಾಗ್ಬೋದು ಇದೆ. ಆದರೆ ಬ್ರೆಜಿಲ್ಸ್ ಅಥವಾ ಬೆಲ್ಜಿಯಂ ದೇಶದ ರಾಜಧಾನಿಗೆ ಒಂದು ಬಹಳ ಮುಖ್ಯವಾದ ಲ್ಯಾಂಡ್ ಮಾರ್ಕ್ ಇದೆ. ಅದೇನಪ್ಪ ಅಂದರೆ ಒಂದು ಹುಡುಗ ಹುಚ್ಚ ಹೋಯ್ತಾ ಇರೋದು. ಅಲ್ಲಿ ನೋಡಿ, ಅವನ ಹೆಸರು ಅಥವಾ ಈ ಮೂರ್ತಿಯ ಹೆಸರು ಮ್ಯಾನಿಕೆನ್ ಪಿಸ್ ಅಂದ್ಬಿಟ್ಟು. ಕೇವಲ 50 ಸೆಂಟಿಮೀಟರ್ ಉದ್ದ ಇರುವಂತಹ ಈ ಮೂರ್ತಿ ಈ ಒಂದು ದೇಶದ ಒಂದು ಮೇನ್ ಟ್ರೇಡ್ ಮಾರ್ಕ್ ಅಥವಾ ಈ ದೇಶದ ಹೈಲೈಟ್ ಅಂತ ಕರಿಬೋದು. ನಮ್ಮ ದೇಶಕ್ಕೆ ತಾಜ್ ಮಹಲ್ ಹೇಗೋ ಇಡೀ ಜಗತ್ತಿನ ಜನ ಬರ್ತಾರಲ್ಲ ನೋಡೋದಕ್ಕೆ, ತಾಜ್ ಮಹಲ್ ಭಾರತ ದೇಶ ಅಂತ, ಅದೇ ಥರ ಇಲ್ಲಿ ಈ ದೇಶಕ್ಕೆ, ಬೆಲ್ಜಿಯಂ ದೇಶಕ್ಕೆ ಇವನನ್ನು ನೋಡಕ್ಕೆ ಬರ್ತಾರೆ, ಉಚ್ಚೆ ಹುಯ್ತಾ ಇರುವಂಥ ಹುಡುಗನ್ನ. ಇದ್ರ ಹಿಂದೆ ಒಂದು ದೊಡ್ಡ ಕತೆ ಇದೆ. ಆ ಕಥೆಯನ್ನು ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಜಗತ್ತಿಂದ ಬರುವಂತಹ ಎಲ್ಲ ಪ್ರವಾಸಿಗರು ಉಚ್ಚೆ ಹೋಯ್ತಾ ಇರೋ ಹುಡುಗನ ಮುಂದೆ ಫೋಟೋ ತೆಗೆಸ್ಕೊತಾರ್ರಿ. ಎಲ್ಲರೂ ಕಣ್ಣು ಮುಚ್ಕೋತಾರೆ ಬೇರೆ ಕಡೆ ಯಾರು ಉಚ್ಚೆ ಹೋಯ್ತಾ ಇದ್ರೆ. ಆದರೆ ಇಲ್ಲಿ ಬಂದು ಜನರು ಫೋಟೋ ತೆಗೆಸ್ಕೊತಾರೆ. ಇದು ಯಾವ ಥರ ಗುರು ನೋಡಿ, ಇಲ್ಲಿ ಎಲ್ಲರೂ ಫೋಟೋ ತೆಗೆಸ್ಕೊತಾ ಇದ್ದಾರೆ ಉಚ್ಚೆ ಹೊಯ್ಯುವ ಹುಡುಗನ ಮುಂದೆ. ಸೊ ಇದ್ರ ಹಿಂದೆ ಇರುವಂತಹ ಕತೆ ಏನಪ್ಪ ಅಂದರೆ, 1388ನೇ ಇಸ್ವಿಯಲ್ಲಿ ಈ ಒಂದು ಮೂರ್ತಿಯನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಯಿತು. ಅಲ್ಲಿಂದ ಇಲ್ಲಿವರೆಗೂ ವರ್ಷದಲ್ಲಿ 2 ಸಾರಿ ಈ ಒಂದು ಅವನು ಉಚ್ಚವಿತಾರಲ್ಲ ಅದಕ್ಕೊಂದು ಪೈಪ್ ಕೊಟ್ಟಿದ್ದಾರೆ. ಆ ಪೈಪಲ್ಲಿ ಬಿಯರ್ ಕೂಡ ಬಿಡ್ತಾರೆ, ಮಿಕ್ಕಿದ್ದ ಟೈಮಲ್ಲಿ ನೀರು ಬಿಡ್ತಾರೆ. ಇದರ ಹಿಂದೆ ಇರುವಂತಹ ಸಾಕಷ್ಟು ಬೇರೆ ಬೇರೆ ರೀತಿಯ ಕಥೆಗಳು ಅಥವಾ ವಿಷಯಗಳು ಅಥವಾ ಹಿಸ್ಟ್ರಿ ಅಂತ ಹೇಳ್ಬೋದು. ಸಾಕಷ್ಟು ಬಾರಿ ಇವರನ್ನ ಕದ್ಕೊಂಡು ಹೋಗ್ಬಿಟ್ಟಿದ್ದಾರೆ ಉಚ್ಚವಿತರ ಹುಡುಗನ್ನ. ಅದಾದಮೇಲೆ ಒಂದ್ಸರಿ 11 ಪೀಸ್ ಮಾಡಿ ಕದ್ಕೊಂಡು ಹೋಗುವಂಥ ಪ್ರಯತ್ನ ಪಟ್ಟಿದ್ದಾರೆ. ಅದಾದಮೇಲೆ ಆ ಕಳ್ಳನ್ನು ಹಿಡಿದು ವಾಪಸ್ 11 ಪೀಸ್ನ ಜೋಡಿಸಿ ಮರುಜೋಡಣೆ ಮಾಡಿ ವಾಪಸ್ ಇಟ್ಟಿರುವಂತಹ ನಿದರ್ಶನ ಇದು. ಸೊ ಇವತ್ತು ಫೈನಲಿ ಮ್ಯಾನಿಕೆನ್ ಪಿಸ್ಸು ಇನ್ನು ರಾರಾಜಿಸ್ತಾ ಬೆಲ್ಜಿಯಂ ದೇಶದ ರಾಜಧಾನಿಯಾದ ಬ್ರಸೆಲ್ಸಲ್ಲಿ ನಿಂತಿದೆ. ಇದನ್ನು ನೋಡೋದಕ್ಕೆ ವಿಶ್ವದಾದ್ಯಂತದಿಂದ ಜನರು ಬರ್ತಾರೆ ಇಲ್ಲಿಗೆ. ನೋಡಿ ಎಷ್ಟು ಚೆನ್ನಾಗಿ ಉಯ್ತಾವನೆ ಸುಯೋ ಅಂತ. ಹಿಂದ್ಗಡೆ ಪೈಪ್ ಕೊಟ್ಟಿದ್ದಾರೆ ನೋಡಿದ್ದೀರಾ, ಆ ಪೈಪಿಂದಲೇ ನೀರು ಬರ್ತಾ ಇರೋದು. ಸೊ ಒಂದು ಬಾರಿ ಒಂದು ಸ್ಟೋರಿ ಹೇಳ್ತೀನಿ ಇದ್ರ ಬಗ್ಗೆ. ಏನಪ್ಪ ಅಂದರೆ, ಒಬ್ಬ ದೊಡ್ಡ ಮನುಷ್ಯನ ಮಗ, ಆ ಮಗ ಒಂದ್ಸರಿ ತಪ್ಪಿಸ್ಕೊಂಡ್ಬಿಟ್ಟಿರ್ತಾನೆ. ತಪ್ಪಿಸ್ಕೊಂಡಾಗ ಹುಡುಕ್ತಾ ಇರ್ತಾರೆ, ಎಲ್ಲ ಕಡೆ ಪೋಸ್ಟ್ ಹಾಕಿರ್ತಾರೆ, ಆಮೇಲೆ ಸಿಗಲ್ಲ. ಯಾರೋ ಒಬ್ಬಂಗೆ ಸಿಗ್ತಾನೆ, ಕರ್ಕೊಂಬಂದು ಬಿಡ್ತಾರೆ ವಾಪಸ್ ಮಗನ್ನ. ಅವಾಗ ಕೇಳ್ತಾರೆ ಎಲ್ಲಿದ್ದ ನನ್ನ ಮಗ ಅಂತ. ಅವನಿಗೆ ರಿವಾರ್ಡ್ ಎಲ್ಲ ಕೊಟ್ಟು, ಪ್ರಶಸ್ತಿ ಎಲ್ಲ ಕೊಟ್ಟು ಅನೌನ್ಸ್ ಮಾಡಿರ್ತಾರೆ. ಅದಾದಮೇಲೆ ಎಲ್ಲಿದ್ದಾನೆ ಅಂತ ಕೇಳಿದಾಗ, ನಿಮ್ಮ ಹುಡುಗ ಅಲ್ಲಿ ಗಾರ್ಡನ್ ಹತ್ರ ನಿಂತ್ಕೊಂಡು ಉಚ್ಚೆ ಹೋಯ್ತಾ ಇದ್ದ ಅಂತ ಹೇಳ್ತಾರೆ. ಸೊ ಅಪ್ಪ ಈ ಒಂದು ಮೂರ್ತಿಯನ್ನು ಮಾಡಿಸ್ದ ಅಂತ ಕೂಡ ಹೇಳ್ತಾರೆ. ಅದಾದಮೇಲೆ ಒಂದ್ಸಲಿ ರಾಜ ಅಥವಾ ಇಡೀ ಈ ಸಾಮ್ರಾಜ್ಯ ಮಲಗಿರ್ಬೇಕಾದ್ರೆ ಬೆಂಕಿ ಹತ್ಕೊಂತು ಒಂದು ಜಾಗದಲ್ಲಿ. ಆ ಜಾಗ ಅಂದರೆ ಎನಿಮಿ ಕಡೆಯಿಂದ ಆ ಜಾಗದ ಮೇಲೆ ಉಚ್ಚೆ ಒಯ್ದು ನಂದಿಸಿದ ಈ ಒಂದು ಹುಡುಗ ಅಂತ ಕೂಡ ಹೇಳ್ತಾರೆ. ಅಂದರೆ ಇವೆಲ್ಲ ಕಟ್ಟುಕತೆಗಳು ಅಥವಾ ಒಂದು ಏನಂತಾರೆ ಇಮ್ಯಾಜಿನರಿ ಕಥೆಗಳು ಅಂತ ಹೇಳ್ತಾರಲ್ಲ, ಆ ಥರನೂ ಇರ್ಬೋದು ಪ್ರಾಬಬ್ಲಿ. ಸೊ ಇದೊಂದು ಐಕಾನಿಕ್ ಲ್ಯಾಂಡ್ ಮಾರ್ಕ್ ಆಫ್ ಬ್ರೆಜಿಲ್ಸ್ ಅಂತಲೇ ಕರಿಬೋದು. ಸೊ ಇದು ಇಲ್ಲಿಯ ಹಿಸ್ಟ್ರಿ. ಬನ್ನಿ ಮುಂದಕ್ಕೆ ಹೋಗೋಣ. ನೋಡಿ, ಚೈನಾ ದೇಶದವರು, ಬೇರೆ ಬೇರೆ ದೇಶದವರು, ಇಂಡಿಯನ್ಸು ಎಲ್ಲರೂ ಉಚ್ಚೆ ಹುಡುಗ ಮುಂದೆ ತೆಗೆಸ್ತಾರೆ ಫೋಟೋನ. ಈಗ 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 ನಾವು ವ್ಯಾಫಲ್ಸ್ನ ಟ್ರೈ ಮಾಡಲಿದ್ದೀವಿ ಬೆಲ್ಜಿಯಂ ದೇಶದಲ್ಲಿ. ಫಾರ್ ಮೀ ಫಾರ್ ಟೇಸ್ಟಿಂಗ್ ವ್ಯಾಫಲ್. ನೋಡಿ, ವ್ಯಾಫಲ್ಸ್ ಮಾಡೋದು, ವೈಟ್ ಚಾಕ್ಲೇಟು, ಡಾರ್ಕ್ ಚಾಕ್ಲೇಟು ಎಲ್ಲ ಇಟ್ಟಿದ್ದಾರೆ ಇಲ್ಲಿ. ಈಗಷ್ಟೇ ಮೇಡಮ್ ಒಂದು ವ್ಯಾಫಲ್ಸ್ ತೊಗೊಂಡಿದ್ದಾರೆ. What does Fimamin mean? Fimamin is name. Oh, can I come and film you? Yes. Oh, thank you. What is your name is Fimamin? No. Where are you from? My name is Mamin. Where are you from? I'm from Senegal. Senegal? Okay, very nice. Engineer in Cameroon. ನೋಡಿ, ಇವಾಗ ಇಲ್ಲಿ ಫೇಮಸ್ ಬೆಲ್ಜಿಯನ್ ವ್ಯಾಫಲ್ ಮಾಡ್ತಾ ಇದ್ದಾರೆ. ಆಫ್ರಿಕನ್ ಹುಡುಗಿ
ಇಲ್ಲಿ ಇವರು ನೀಟಾಗಿ ರೆಡಿ ಮಾಡಿ ಇಡ್ತಾ ಇದ್ದಾರೆ ವ್ಯಾಫಲ್ಸ್ನ. ವಾ 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 ವಾ, ವೆರಿ ಗುಡ್ ವೆರಿ ಗುಡ್. ನೋಡಿ ಇಲ್ಲಿ ವ್ಯಾಫಲ್ಸ್ ನಡೀತಾ ಇದೆ. ದ ಫೇಮಸ್ ಬೆಲ್ಜಿಯನ್ ವ್ಯಾಫಲ್ಸ್. Famous, you say that, yes. Amazing waffle. ಅಮೇಸಿಂಗ್ ವ್ಯಾಫಲ್ಸ್, ವೆರಿ ಗುಡ್ ವೆರಿ ಗುಡ್. She's sad, bro. She's so sad. ಸೊ ನೋಡಿ ಬಾಳೆಹಣ್ಣು. It's my sister. ಹಾಯ್ ಸಿಸ್ಟರ್. ಬಾಳೆಹಣ್ಣು ಅದ್ರ ಮೇಲೆ ಹಾಕ್ತಾ ಇದ್ದಾರೆ. ಅದಾದಮೇಲೆ ಸ್ಟ್ರಾಬೆರಿ ಹಾಕ್ತಾರೆ. ಇನ್ನೇನೇನು ಹಾಕ್ತಾರೋ ಗೊತ್ತಿಲ್ಲ. ಓಕೆ, ಸ್ಟ್ರಾಬೆರಿ. ಆಹಾ ಆಹಾ, ಫ್ರೆಶ್ ಸ್ಟ್ರಾಬೆರಿ ಬೀಳ್ತಾ ಇದೆ ಮೇಲೆ. ವೆರಿ ಗುಡ್ ಮೇಡಮ್, ಗಿವ್ ವಿ ಮೋರ್ ಸ್ಟ್ರಾಬೆರಿ ಮೇಡಮ್. ಎಸ್ ಮೇಡಮ್, ಕ್ರೀಮ್, ವೆರಿ ಗುಡ್ ಕ್ರೀಮ್. ಕ್ರೀಮ್ ಹೋಯ್ತಾರೆ ಇವಾಗ ಅದ್ರ ಮೇಲೆ. ಬಿತ್ತು ಬಿತ್ತು ಕ್ರೀಮು, ನೋಡಿ ಹೆಂಗ್ ಬಿತ್ತು ಕ್ರೀಮು. ಅಯ್ಯೋ ಆಹಾ, ನೋಡಿ ಎಲ್ಲ ಹೆಣ್ಮಕ್ಳು ಮತ್ತೆ ಹುಡುಗರು ವ್ಯಾಫಲ್ಸ್ ತಿಂತಾರೆ. ವೆರಿ ಗುಡ್, ಎಂಜಾಯ್. ಬಾನ್ ಅಪೆಟಿಟ್. 5 euros. Okay bro, give me. No, 5 euros. ಸೊ ಎಲ್ಲರೂ ಬಹಳ ಇಷ್ಟಪಟ್ಟು ತಿನ್ನುವಂತಹ ತಿಂಡಿ ವ್ಯಾಫಲ್ಸ್. ನೋಡಿ ಸಕ್ಕದ ನಾಯಿ ಮರಿ ಮಾತಾಡಿಸ್ತಾ ಇದ್ದಾರೆ ಅವ್ರ ಓನರು. ಶಾಪಿಂಗ್ ಮಾತ್ರ ಬ್ರಸೆಲ್ಸಲ್ಲಿ ಸಿಕ್ಕಾಪಟ್ಟೆ ಆಪ್ಷನ್ಸ್ ಇದೆ. ತುಂಬ ಮುದ್ದಾಗಿರುವಂತಹ ಅಂಗಡಿಗಳಿವೆ. ಕ್ಯಾಪ್ಸ್ ತೊಗೋಬೋದು, ಮತ್ತು ಈ ಥರ ಎಲ್ಲ ಮನೆಗೆ ಮ್ಯಾಗ್ನೆಟ್ಸ್ ತೊಗೋಬೋದು. ಹುಡುಗ ತೊಗೋತಾ ಇದ್ದಾನೆ ಮ್ಯಾಗ್ನೆಟ್ಸು. ಹಾಯ್ ಬ್ರೋ, ಹೌ ಆರ್ ಯು? ವೇರ್ ಆರ್ ಯು ಫ್ರಮ್? ಮೊರಾಕೋ. ವೆರಿ ಗುಡ್, ಅಸ್ಸಲಾಮ್ ಅಲೈಕುಮ್. ಮೊರಾಕೋಯಿಂದ ಬಂದೇನು ಹುಡುಗ. ಬೆಲ್ಜಿಯಂ ಮ್ಯಾಗ್ನೆಟ್ಸ್ ಎಷ್ಟು ಥರ ಇದೆ ನೋಡಿ, ಸಕ್ಕತ್ತಾಗಿದೆ. ಶಾಪಿಂಗ್ ಜಾಗ, ಚಾಕ್ಲೇಟ್ಸ್ ತೊಗೊಳೋದಕ್ಕೆ ತುಂಬ ವೈಬ್ರೆಂಟ್ ಸಿಟಿ ರೀ. ನಿಮಗೆ ಗೊತ್ತಾ, 80% ಬೆಲ್ಜಿಯಮಲ್ಲಿ ಜನ ಸಿಟಿಲಿದ್ದಾರೆ, 20% ಮಾತ್ರ ಹಳ್ಳಿಲಿರೋದು. ಅದಕ್ಕೆ ನಿಮಗೆ ಗೊತ್ತಾಗುತ್ತೆ ಡಿಫ್ರೆನ್ಸು. ಸಿಟಿಲಿ ವೈಬು, ಎಲ್ಲ ಜನರು ಸಿಟಿಲೇ ಇದ್ದಾರೆ. ಸೊ ಸಿಟಿ ಬೆಲ್ಜಿಯಂ ಎಸ್ಪೆಷಲಿ ಬ್ರಸೆಲ್ಸು ತುಂಬ ಥಿಕ್ಲಿ ಪಾಪ್ಯುಲೇಟೆಡ್. ಸೊ ಅದಕ್ಕೆ ಪೊಲ್ಯೂಷನು ಜಾಸ್ತಿ. ಒಂದು ದೇಶದ 48% GDP ಬರೀ ಟ್ಯಾಕ್ಸಿಂದ ಬರೋದಾದರೆ ಹೇಗಿರುತ್ತೆ ಯೋಚನೆ ಮಾಡಿ. ನಾವಿರುವಂತಹ ಬೆಲ್ಜಿಯಂ ದೇಶದ 48% GDP ಬರೋದು ಟ್ಯಾಕ್ಸಿಂದ. ಯಾಕೆಂದರೆ ಇಲ್ಲಿ 57% ಟ್ಯಾಕ್ಸ್ ಹಾಕ್ತಾರೆ ಗುರು. ಹೈಯೆಸ್ಟ್ ಇರೋದು ಯುರೋಪಲ್ಲಿ ಫ್ರಾನ್ಸಲ್ಲಿ 66% ಟ್ಯಾಕ್ಸ್. ಅಂದರೆ ನೀವು 100 ರೂಪಾಯಿ ಸಂಪಾದನೆ ಮಾಡಿದ್ರೆ ಅದರಲ್ಲಿ 66 ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕು. ತಲೆ ಇಲ್ದಿರೋ ಮನುಷ್ಯ ಇವನು. ಹಳೆಯ ಕಾಲದ ರೀತಿಯಲ್ಲಿ ಫೋಟೋನ ಪ್ರಾಸೆಸ್ ಮಾಡಿಕೊಡ್ತಾರೆ ಇಲ್ಲಿ ಬ್ರದರು. ಬ್ರೋ, ಹೌ ಓಲ್ಡ್ ಇಸ್ ದ ಕ್ಯಾಮ್ರಾ? 100 years. Oh my God, I've been in Afghanistan. I have seen something like this. That guy is using a very old camera. Like this one? Yeah. Okay. So where did you get this from? I wish I had a good story, but I bought it on internet. Wow, this is a good story for me. What is your name? Where are you from? Vincent, I'm from France. France. What's your name? My name is Ram. I'm a YouTuber from India. Okay. Nice. And the pictures looks really lovely. Yeah, thank you. ನೋಡಿ 100 ವರ್ಷದ ಹಳೆಯ ಕ್ಯಾಮ್ರಾಲಿ ಇವರು ಫೋಟೋ ತೆಕ್ಕೊಡ್ತಾರೆ. ನೀವೇನಾ? ಏನು ಸವರ್ತಾ ಇದೆ ಅಂತ ಅನ್ಕೋಬೇಡ್ರಿ. ಯಾರಿಗೂ ಮಸಾಜ್ ಮಾಡ್ತಾ ಇಲ್ಲ. ಇಲ್ಲಿ ಮಲಗಿರುವಂತಹ ಒಂದು ದೆವ್ವನೋ ಏನೋ ಇದೆ. ಇದು ಏನು ಅಂತ ಗೊತ್ತಿಲ್ಲ. ಬ್ರಸೆಲ್ಸ್ನಲ್ಲಿ ಇವರನ್ನ ಚೆನ್ನಾಗಿ ಹಿಂಗೆ ಸೌರಿ ಆಶೀರ್ವಾದ ತಗೊಂಡು ಇಲ್ಲಿ ಕೂತ್ಕೊಂಡು ಒಂದು ಫೋಟೋ ತೆಗೆಸ್ಕೊಂಡ್ರೆ ಸಿಕ್ಕಾಪಟ್ಟೆ ಅದೃಷ್ಟ ಬರುತ್ತಂತೆ. 20 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಬರ್ತಾರಂತೆ, 20 ಕೋಟಿ ದುಡ್ಡು ಬರುತ್ತಂತೆ, ಇನ್ನೂ ಸಾಕಷ್ಟು ಬರುತ್ತಂತೆ. ಅದಕ್ಕೋಸ್ಕರ ಹಿಂಗೆಲ್ಲ ಸೌರಿ ಇವ್ರ ಆಶೀರ್ವಾದ ತಗೊಂಡು ಒಂದು ಫೋಟೋಗೆ ಪೋಸ್ಟ್ ಮಾಡ್ತಾ ಇದ್ದೀನಿ. ನೋಡಿ ವಿನ್ಸೆಂಟ್ ಇವಾಗ ಫೋಟೋ ತೆಗಿತಾ ಇದ್ದಾರೆ ಹಳೆ ಕ್ಯಾಮ್ರಾಲಿ. ಹಳೆಯ ಕಾಲದಲ್ಲಿ ಹೆಂಗೆ ಫೋಟೋ ತೆಗಿತಾ ಇದ್ರು ನೋಡಿ. ಇಷ್ಟೆಲ್ಲ ಸರ್ಕಸ್ ಪಡಬೇಕಾಗಿತ್ತು, ಅದಾದಮೇಲೆ ಅದನ್ನು ಡೆವಲಪ್ ಮಾಡಬೇಕಾಗಿತ್ತು. ಇವತ್ತು ಇನ್ಸ್ಟೆಂಟ್. ಬೆಲ್ಜಿಯಂ ದೇಶ ಎಷ್ಟು ಮುದ್ದಾಗಿದೆ, ಎಷ್ಟು ರೊಮ್ಯಾಂಟಿಕ್ ಆಗಿದೆ ಅಂತ ಅನ್ಕೋತಾ ಇದ್ದೆ. ಆದರೆ ಇಲ್ಲಿ ಮದುವೆ ಆಗುವಂತಹ 70% ಮದುವೆಗಳು ಡೈವರ್ಸ್ ಆಗಿ ಎಂಡ್ ಆಗುತ್ತಂತೆ. ಆಲ್ಮೋಸ್ಟ್ ಯುರೋಪಲ್ಲಿ ಹೈಯೆಸ್ಟ್ ಡೈವರ್ಸ್ ರೇಟ್ ಇರುವಂತಹ ದೇಶ ಬೆಲ್ಜಿಯಂ.
ಇನ್ನೊಂದು ಬಹಳ ವಿಚಿತ್ರವಾದ ವಿಷಯ ಏನಪ್ಪ ಅಂದರೆ ಇಡೀ ಬೆಲ್ಜಿಯಂ ದೇಶದಲ್ಲಿ 98% ಜನರು ಸಿಟಿಗಳಲ್ಲಿದ್ದಾರೆ. ಹಳ್ಳಿಗಳು ಸಂಪೂರ್ಣವಾಗಿ ಖಾಲಿ. ಕೇವಲ 2% ಜನಗಳ ಮಾತ್ರ ಹಳ್ಳಿಯಲ್ಲಿರೋದು ಬಹಳ ಆಶ್ಚರ್ಯಕರವಾದ ವಿಷಯನ. ನಾವೆಲ್ಲರೂ ಒಂದಲ್ಲ ಒಂದು ಸರಿ ಸ್ಪಾ ಅನ್ನೋ ಒಂದು ಪದವನ್ನು ಕೇಳೇ ಇರ್ತೀವಿ. ಸ್ಪಾಗೆ ಹೋಗೋಣವಾ, ಆಯಿತು ನಾನು ಸ್ಪಾಗೆ ಹೋಗಿದ್ದೆ, ಮಸಾಜ್ ಇತ್ತು ಅಂತೆಲ್ಲ ಹೇಳ್ತೀವಲ್ಲ. ಎಲ್ಲಿಂದ ಬಂತು ಈ ಸ್ಪಾ ಅನ್ನೋ ಪದ ಅಂದರೆ ಲಾ ರೆದ್ರೋತೆ ಅಂತ ಒಂದು 18ನೇ ಸೆಂಚುರಿಯಲ್ಲಿ ಬೆಲ್ಜಿಯಂನಲ್ಲಿ ಶುರು ಮಾಡಿದಂತಹ ಜಾಗಕ್ಕೆ ಸ್ಪಾ ಅಂತ ಫಸ್ಟು ಕರೆದಿದ್ದು. ಸೊ ಸ್ಪಾ ಅನ್ನೋ ವರ್ಡು ಕೂಡ ಒರಿಜಿನೇಟ್ ಆಗಿದ್ದು ಬೆಲ್ಜಿಯಂನಲ್ಲೇ. ನೆಕ್ತಾವನೆ ಐಸ್ ಕ್ರೀಮು. ಆಹಾ 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 ನೋಡ್ರಿ ಇಲ್ಲಿ ಇಲ್ಲಿ ಫ್ರೆಂಚ್ ಫ್ರೈಸ್ ಕ್ಯಾಪಿಟಲ್ಲು. ಎಲ್ಲಿ ಫ್ರೆಂಚ್ ಫ್ರೈಸ್ ಹುಟ್ಟಿತ್ತೋ ಅದೇ ಜಾಗದಲ್ಲಿ ನಾನಿವತ್ತು ಫ್ರೆಂಚ್ ಫ್ರೈಸ್ನ ಟೇಸ್ಟ್ ಮಾಡ್ತಾ ಇದ್ದೀನಿ ವಿತ್ ಗಾರ್ಲಿಕ್ ಸಾಸು. ಎಷ್ಟು ಉದ್ದ ಇದೆ ಗುರು, ಸಿಕ್ಕಾಪಟ್ಟೆ ಉದ್ದ ಇದೆ, ಸಿಕ್ಕಾಪಟ್ಟೆ ಬಿಸಿ ಇದೆ. ಅಯ್ಯಪ್ಪ, ಗಾರ್ಲಿಕ್ ಸಾಸಲ್ಲಿ ಅದ್ದಿ. ನಮ್ಮ ಥರ ಕ್ರಿಸ್ಪಿ ಇಲ್ಲ ರೀ, ಮೆತ್ತಗಿದೆ. ಗುಡ್.